ನಮಸ್ತೆ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೂ ಕೂಡ ಮುಖ್ಯ ದ್ವಾರದ ಎದುರುಗಡೆ ಗಣೇಶನ ಫೋಟೋ ಇಟ್ಟಿದ್ದೀರಾ? ಇಲ್ಲ ಅಂತ ಹೇಳಿದರೆ ಈ ರೀತಿಯಲ್ಲಿ ಯಾವುದಾದ್ರೂ ಇನ್ವಿಟೇಷನ್ ಕಾರ್ಡಲ್ಲಿ ಬಂದಿರುತ್ತಲ್ವಾ, ಆ ಗಣೇಶನ ಸ್ಟಿಕ್ಕರನ್ನು ತೆಗೆದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅಂಟಿಸಿದ್ದೀರಾ? ಹಾಗಾದರೆ ಈ ವಿಡಿಯೋ ನೀವು ಕೊನೆ ತನಕ ನೋಡಲೇಬೇಕು. ನೀವು ಮಾತ್ರ ಅಲ್ಲ, ನಾನು ಕೂಡ ಈ ತಪ್ಪನ್ನು ಮಾಡಿದ್ದೇನೆ. ಈ ತಪ್ಪನ್ನು ಮಾಡಿದ ನಂತರ ಅದು ತಪ್ಪು ಅಂತ ಹೇಳ್ಕೊಂಡು ಗೊತ್ತಾದ ನಂತರ ಉಂಟಲ್ಲ, ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ತೆಗೆದು ಹಾಕಿದ್ದೇನೆ. ನನಗೂ ಕೂಡ ಅಭ್ಯಾಸ ಇತ್ತು. ಇನ್ವಿಟೇಷನ್ ಕಾರ್ಡಲ್ಲಿ ಯಾವುದಾದ್ರೂ ಸ್ಟಿಕ್ಕರ್, ಈ ಥರದ್ದು ಗಣೇಶನ ಸ್ಟಿಕ್ಕರ್ ಬಂದರೆ ಏನು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದನ್ನು ತೆಗೆಯೋದು, ಆಮೇಲೆ ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅಂದರೆ ಮೇನ್ ಡೋರ್ಗೆ ಹಾಕ್ತಾ ಇದ್ದೆ. ಆಮೇಲೆ ನನಗೆ ಗೊತ್ತಾಯಿತು, ಈ ರೀತಿ ಮಾಡಿದರೆ ಮನೆಗೆ ದರಿದ್ರ ಬರುತ್ತೆ, ಮನೆಯಲ್ಲಿ ಗ್ರಹಚಾರ ಬರುತ್ತೆ ಅಂತ ಹೇಳ್ಕೊಂಡು. ಇವಾಗ ನೀವು ಕೇಳ್ಬೋದು, ಏನಂತ ಹೇಳಿದರೆ ಕಣ್ಣು ದೃಷ್ಟಿ ಗಣಪತಿಯ ದೇವರದು ಫೋಟೋ ಇಡ್ತಾರಲ್ವಾ ಅಂತ ಹೇಳ್ಕೊಂಡು. ಯಾವುದು ಕೂಡ ಗಣೇಶನ ಫೋಟೋ ಮನೆಯ ಮುಖ್ಯ ದ್ವಾರದಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಕೂಡ ನಿಮಗೆ ನಾನು ಹೇಳ್ತೇನೆ ನೋಡಿ. ನಾವು ಈ ಕತೆ ಹೇಳಬೇಕಾದ್ರೆ ಫಸ್ಟ್ ನಾವು ಕೈಲಾಸಕ್ಕೆ ಹೋಗಬೇಕು. ಕೈಲಾಸಕ್ಕೆ ಹೋಗಿ ಅಲ್ಲಿಯ ವಿಷಯವನ್ನು ತಿಳ್ಕೊಂಡ ನಂತರ ನೀವು ಮಾಡ್ತಾ ಇರೋದು ಸರಿ. ನಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ಗಣೇಶನ ಫೋಟೋ ಇಟ್ಟರೆ ಅಥವಾ ಗಣೇಶನೊಂದು ಈ ರೀತಿ ಸ್ಟಿಕ್ಕರ್ ಅನಿಸಿದರೆ ನಮಗೆ ಎಂಥ ಸಹ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದರೆ ಉಂಟಲ್ಲ, ನೀವು ತೆಗೆದು ಹಾಕೋದು ಬೇಡ. ನಿಮಗೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡಾದರೆ ದಯವಿಟ್ಟು ಇದನ್ನು ತೆಗೆದು ಹಾಕಿ. ಯಾಕಂತ ಹೇಳಿದರೆ ಒಂದು ಸಲ ನಮಗೆ ಕಿವಿಗೆ ಬಿತ್ತು ಅಂತ ಹೇಳ್ಕೊಂಡು ಹೇಳುವ, ಯಾವುದಾದ್ರೂ ವಿಷಯ ಈ ಥರ ಮಾಡಿದರೆ ತಪ್ಪಾಗುತ್ತೆ ಅಂತ ಹೇಳ್ಕೊಂಡು. ಆದ ನಂತರ ಅದು ಗೊತ್ತಿದ್ದು ನಾವು ತಪ್ಪು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಏನೇ ಮನೆಯಲ್ಲಿ ಸಮಸ್ಯೆ ಬಂದರೂ ಕೂಡ ಇದರಿಂದನೇ ಸಮಸ್ಯೆ ಬಂತು ಅಂತ ಹೇಳ್ಕೊಂಡು ನಮ್ಮ ಮನಸ್ಸಿನಲ್ಲಿ ಉಂಟಲ್ಲ ಭಾವನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ನಿಮಗೆ ಏನು ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ಇವಾಗ ಕೈಲಾಸದಲ್ಲಿ ಏನಾಯಿತು ಅಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಗೊತ್ತುಂಟು. ಪಾರ್ವತಿ ದೇವಿ ಸ್ನಾನ ಮಾಡಲಿಕ್ಕೆ ಹೋಗುವಾಗ ದ್ವಾರಪಾಲಕರ ರೀತಿಯಲ್ಲಿ ಗಣೇಶನನ್ನು ಇಟ್ಟರು ಅಂತ ಹೇಳ್ಕೊಂಡು. ಹಾಗೆ ಇಟ್ಟಿದ್ದಕ್ಕೆ ಏನಾಯಿತು, ದೊಡ್ಡ ಗಲಾಟೆನೇ ನಡೆದು ಹೋಯಿತು. ಎಷ್ಟು ದೊಡ್ಡ ಗಲಾಟೆ ಅಂತ ಹೇಳಿದರೆ, ಗಣೇಶನ ಕುತ್ತಿಗೆಯನ್ನೇ ಕತ್ತರಿಸಿ ಹಾಕಿದ್ರು ಶಿವ. ಅಷ್ಟು ದೊಡ್ಡ ಗಲಾಟೆ ಆಯಿತು ನೋಡಿ. ಆ ಕೈಲಾಸದಲ್ಲೇ ಗಣೇಶನನ್ನು ದ್ವಾರಪಾಲಕರಾಗಿ ನಿಲ್ಲಿಸಿದಕ್ಕೆ ಏನಾಯ್ತು ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಗಲಾಟೆ ಆಯಿತು. ಅವರನ್ನು ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನಮ್ಮ ಮನೆಯ ದ್ವಾರಪಾಲಕರನ್ನಾಗಿ, ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಗಣೇಶ ಯಾವ ಕಾರಣಕ್ಕೂ ಕೂಡ ಸೆಕ್ಯೂರಿಟಿ ಗಾರ್ಡ್ ಆಗೋದಿಲ್ಲ. ಯಾರ ಮನೆಯಲ್ಲಿ ಗಣೇಶ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾರೆ ನೋಡಿ, ಅಂತಹ ಮನೆಯಲ್ಲಿ ಏನೆಲ್ಲ ಸಮಸ್ಯೆ ಬರುತ್ತೆ ಅಂತ ಹೇಳ್ಕೊಂಡು ಕೂಡ ನಾನು ಖಂಡಿತ ಹೇಳ್ತೇನೆ. ಆದ್ದರಿಂದ ನಿಮ್ಮ ಮನೆಯ ಹೊರಗಡೆ ಉಂಟಲ್ಲ ಗಣೇಶನ ಫೋಟೋ ಇಟ್ಟರೆ, ಅಥವಾ ಈ ರೀತಿ ಸ್ಟಿಕ್ಕರ್, ಇನ್ವಿಟೇಷನ್ ಕಾರ್ಡಲ್ಲಿ ನಿಮಗೆ ಸ್ಟಿಕ್ಕರ್ ಸಿಕ್ಕಿದೆ, ನಿಮಗೆ ಚಂದ ಕಾಣಿಸಿದೆ, ಅದನ್ನು ಎಸಲಿಕ್ಕೆ ಮನಸ್ಸಿಲ್ಲ, ನಮಗೆ ಕಸಕ್ಕೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಅದು ಗಣೇಶ, ನಾವು ಅದನ್ನು ಎಸಿದ್ರೆ ನಮಗೇನಾದರೂ ಮನೆಗೆ ವಿಘ್ನ ಆದರೆ ಅಂತ ಹೇಳ್ಕೊಂಡು ನಾವು ನಮ್ಮ ಮುಖ್ಯ ದ್ವಾರಕ್ಕೆ ಅಂಟಿಸ್ತೇವಲ್ಲ, ಏನಾಗುತ್ತೆ ಅಂತ ಹೇಳಿದರೆ ಗಣೇಶನ ಹಿಂದುಗಡೆ ಆಯಿತಾ, ನಿಮಗೆ ಗಣೇಶ ಎದುರುಗಡೆ ಮಾತ್ರ ಒಳ್ಳೇದಾಯ್ತಾ, ನಿಮಗೆ ಎದುರುಗಡೆಯಿಂದ ಪೂಜೆ ಮಾಡಿದರೆ ಮಾತ್ರ ಒಳ್ಳೆಯದು. ಗಣೇಶನ ಹಿಂದುಗಡೆ ಅಂತ ಹೇಳಿದರೆ ದರಿದ್ರ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಆದ್ದರಿಂದ ಉಂಟಲ್ಲ, ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಇಟ್ಟರೆ, ಏನಾಗುತ್ತೆ ಅಂತ ಹೇಳಿದರೆ ಗಣೇಶನ ಮುಖ ಹೊರಗಡೆಗೆ ಬರುತ್ತೆ, ಗಣೇಶನ ಬೆನ್ನು ಭಾಗ ನಿಮ್ಮ ಮನೆಯ ಒಳಗಡೆಗೆ ಬರುತ್ತೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸಮಸ್ಯೆಗಳು, ನಾನು ಹೇಳ್ತೇನೆ ನಿಮಗೆ, ಈ ರೀತಿ ಯಾವುದು ಕೂಡ ಸಮಸ್ಯೆ ಆಗಲಿಲ್ಲ ಅಂತ ಹೇಳಿದರೆ ತೆಗೆದು ಹಾಕೋದು ಬೇಡ. ಏನಾಗುತ್ತಂತ ಹೇಳಿದರೆ ಮನೆಯಲ್ಲಿ ಫಸ್ಟ್ ಬರುವ ಪ್ರಾಬ್ಲಮ್ ಏನಂತ ಹೇಳಿದರೆ ಗಂಡ ಹೆಂಡತಿಯ ನಡುವೆ ಜಗಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ವಿಷಯದಲ್ಲಿ ಜಗಳ ಸ್ಟಾರ್ಟ್ ಆಗಿ ಅದು ದೊಡ್ಡದಕ್ಕೆ ಆಗುತ್ತೆ ನೋಡಿ. ಕೈಲಾಸದಲ್ಲೇ ಉಂಟಲ್ಲ ದ್ವಾರಪಾಲಕರನ್ನಾಗಿ ನಿಲ್ಲಿಸಿದ್ದಕ್ಕೆ ಏನಾಯಿತು ಅಂತ ಹೇಳಿದರೆ ಎಷ್ಟು ದೊಡ್ಡ ಗಲಾಟೆ ಆಗಿ ಹೋಯಿತು. ಅಲ್ಲೇ ಆ ರೀತಿ ಕಷ್ಟ ಬರಬೇಕಾದ್ರೆ ನಾವೆಲ್ಲ ಹುಲು ಮಾನವರಲ್ವಾ, ನಾವೆಲ್ಲ ಅಷ್ಟೆಲ್ಲ ಪುಣ್ಯ ಮಾಡಿಕೊಂಡು ಯಾರು ಕೂಡ ಭೂಮಿ ಮೇಲಿಲ್ಲ. ಅಲ್ಲೇ ಆ ರೀತಿ ಆಗಬೇಕಾದ್ರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ನೆನೆಸ್ಕೊಳ್ಳಿ. ಉಗ್ರ ತಾಂಡವ ಆಡ್ತಾ ಇರುತ್ತೆ ಮನೆ, ನಿಮಗೆ ಮನೆಯಲ್ಲಿ ನೆಮ್ಮದಿ ಇರುವುದೇ ಇಲ್ಲ. ಎರಡನೇದೇನಂತ ಹೇಳಿದರೆ ಹಣಕಾಸಿನ ಸಮಸ್ಯೆಗಳು ಕೂಡ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಎಷ್ಟೇ ಲಕ್ಷ ಹಣ ಸಂಪಾದನೆ ಮಾಡಿ, ಅದು ಬಂದದ್ದು ಹೇಗೆ ಬರುತ್ತೆ ನೋಡಿ ಹಣ, ಅದೇ ರೀತಿಯಿಂದ ಮನೆಯಿಂದ ಹೊರಗಡೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವುದಾದ್ರೂ ಒಂದು ಹಾಸ್ಪಿಟಲಿಗಾಗಲಿ ಅಥವಾ ಏನಂತ ಹೇಳಿದರೆ ನಿಮಗೆ ಬೇರೆಯವರಿಗೆ ಅಂದರೆ ನೀವು ತೆಗೆದಿಟ್ಕೊಂಡಿದ್ದೀರ, ನಿಮಗೆ ಅಂತ ಹೇಳಿಕೊಂಡೇ ತೆಗೆದು ಇಟ್ಕೊಂಡಿದ್ದೀರಾ, ಅದನ್ನು ಯಾರೋ ಬಂದು ತಗೊಂಡು ಹೋದರು ಅಥವಾ ಯಾರೋ ಅವರ ಅಗತ್ಯಕ್ಕೆ ಬಳಸ್ಕೊಂಡ್ರು, ಆ ರೀತಿಯ ಸಮಸ್ಯೆ ಬರುತ್ತೆ. ಮತ್ತೊಂದು ಸಮಸ್ಯೆ ಏನಂತ ಹೇಳಿದ್ರೆ ಸಾಲದ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಗಣೇಶನ ಹಿಂದುಗಡೆಯಿಂದ ದರಿದ್ರ ಇರುವುದು. ಆದ್ರಿಂದ ಉಂಟಲ್ಲ, ನಿಮಗೆ ಇದು ಯಾವುದು ಕೂಡ ಸಮಸ್ಯೆ ಇಲ್ಲ, ನಮ್ಮ ಮನೆಯಲ್ಲಿ ಚೆನ್ನಾಗೇ ಇದೆ, ಏನು ಕೂಡ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಫೋಟೋವನ್ನು ಅಥವಾ ನಿಮ್ಮ ಮನೆಯಲ್ಲಿ ಈ ಥರದ್ದು ಸ್ಟಿಕ್ಕರ್ ಹಾಕಿದರೆ ಅದನ್ನು ಹಾಗೆ ಇಟ್ಕೊಳ್ಳಿ. ಸಮಸ್ಯೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ತಪ್ಪು ಅಂತ ಹೇಳ್ಕೊಂಡು ಗೊತ್ತಾದ ನಂತರ ಕೂಡ ಅದನ್ನು ಇಟ್ಕೊಳ್ಳೋದು ಸರಿಯಲ್ಲ. ಗಣೇಶನಿಗೆ ನಾವು ಯಾವ ಜಾಗ ಕೊಡಬೇಕು ಅಂತ ಹೇಳಿದರೆ ನಮ್ಮ ಮನೆಯ ದೇವರ ಮನೆಯಲ್ಲಿ ಜಾಗ ಕೊಡಬೇಕು. ಅದನ್ನು ಬಿಟ್ಟು
ಇದು ಸೆಕ್ಯೂರಿಟಿ ಗಾರ್ಡ್ ಥರ ಅಥವಾ ದ್ವಾರಪಾಲಕರ ರೀತಿಯಲ್ಲಿ ನಮ್ಮ ಮನೆ ಕಾಯಿ ಅಂತ ಹೇಳ್ಕೊಂಡು ನಮ್ಮ ಮನೆಯಲ್ಲಿ ಎದುರುಗಡೆ ಇಡಬಾರ್ದು. ನಿಮಗೆ ಮುಖ್ಯ ದ್ವಾರದ ಎದುರುಗಡೆ ಹಾಕುವಂತಹದ್ದೇ ತುಂಬ ದೇವರದ್ದು ಸಿಗ್ತದೆ ಆಯಿತಾ. ಅಂದರೆ ನಿಮಗೆ ಪಂಚಮುಖಿ ಆಂಜನೇಯ ಎಂದು ಇಡ್ಬೋದು, ಪ್ರತ್ಯಂಗಿರ ದೇವಿದು ಇಡ್ಬೋದು, ಹಾಗೆ ತುಂಬ ನಿಮಗೆ ಸಿಗುತ್ತೆ. ಅದನ್ನು ಬಿಟ್ಟು ಉಂಟಲ್ಲ, ನೀವು ಗಣೇಶನನ್ನು ಯಾವ ಕಾರಣಕ್ಕೂ ಕೂಡ ಫೋಟೋ ಇಡಲಿಕ್ಕೆ ಹೋಗಬೇಡಿ. ಇನ್ನಾದರೂ ನಮಗೆ ಒಳ್ಳೆಯದಾಗಬೇಕು ಅಂತ ಹೇಳ್ಕೊಂಡಿದ್ರೆ ಈ ರೀತಿ ಇನ್ವಿಟೇಷನ್ ಕಾರ್ಡಲ್ಲಿ ನಿಮಗೆ ಒಂದು ವೇಳೆ ಸ್ಟಿಕ್ಕರ್ಗಳೆಲ್ಲ ಸಿಗ್ತಾ ಇದ್ದರೆ ನೀವೇನು ಮಾಡಿ ಅಂತ ಹೇಳಿದರೆ ಅದನ್ನು ಯಾವುದಾದ್ರೂ ಮರದ ಕೆಳಗಡೆ ಇಟ್ಟು ಬನ್ನಿ, ಏನು ಕೂಡ ತೊಂದರೆ ಆಗೋದಿಲ್ಲ. ಕಸಕ್ಕೆ ಎಸಿಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಗಣೇಶ ಈ ಥರದ್ದು ಇಡುವುದು ಕೂಡ ತಪ್ಪು. ಏನಂತ ಹೇಳಿದರೆ ಗಣೇಶಂದು ನಮಗೆ ಅಂದರೆ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಇನ್ವಿಟೇಷನ್ ಕಾರ್ಡ್ ಬರುವಾಗ ಉಂಟಲ್ಲ, ಎಂತ ಮಾಡೋದು ಅಂತ ಹೇಳ್ಕೊಂಡು ಕೂಡ ಗೊತ್ತಾಗೋದಿಲ್ಲ. ಕಸಕ್ಕೆ ಎಸಿದ್ರೂ ಕೂಡ ಭಯ ಆಗುತ್ತೆ. ಏನಂತ ಹೇಳಿದ್ರೆ ಕಸಕ್ಕೆ ಗಣೇಶನನ್ನು ಎಸಿಬಾರ್ದು ಅಂತ ಹೇಳ್ಕೊಂಡು. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದ್ರೆ ಈ ಥರದಲ್ಲಿ ಇನ್ವಿಟೇಷನ್ ಕಾರ್ಡಲ್ಲಿ ಸಿಕ್ಕಿದ್ರೆ ಉಂಟಲ್ಲ, ಅದನ್ನೆಲ್ಲ ಮರದ ಕೆಳಗಡೆ ಹಾಕಿ ಬನ್ನಿ. ಕಸಕ್ಕೆ ಎಸಿಲಿಕ್ಕೆ ಕೂಡ ಹೋಗಬೇಡಿ. ಯಾವ ಕಾರಣಕ್ಕೂ ಕೂಡ ಗಣೇಶನನ್ನು ನೀವು ನಿಮ್ಮ ಮನೆಯ ಸೇವಕನನ್ನಾಗಿ ಮಾಡಲಿಕ್ಕೆ ಹೋಗಬೇಡಿ. ಅವರಿಗೆ ಆದ ಒಂದು ಜಾಗ ಇದೆ, ಆ ಜಾಗದಲ್ಲೇ ನಾವು ಇಟ್ಟು ಪೂಜೆ ಮಾಡಿದರೆ ನಮಗೆ ಖಂಡಿತ ಯಶಸ್ಸು ಸಿಗುತ್ತೆ. ಅದನ್ನು ಬಿಟ್ಟು ನಾವು ನಮ್ಮ ಮನೆ ಕಾಯಲಿಕ್ಕೋಸ್ಕರ ನಾವು ದ್ವಾರಪಾಲಕರನ್ನಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಗೆ ಸಂಕಷ್ಟ 100% ಬಂದೇ ಬರುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಮಾಡಿದರೆ ಏನಾಗುತ್ತೆ ಸಮಸ್ಯೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ. ಆಮೇಲೆ ಇಟ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಅದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ತೆಗೆದ್ರೆ ತೆಗೀರಿ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಆಮೇಲೆ ನೀವೇ ತೆಗಿತೀರಾ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.